ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ಫಸ್ಟ್ ಡೇ ನ್ಯೂ ಇಯರ್ ದಿನದ ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಟೈಮ್ ಆಗಿದೆ ಇವಾಗ 5 o'clock. ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಂಡು ರಂಗೋಲಿನೂ ಕೂಡ ಹಾಕಿದ್ವಿ. ವರ್ಷದ ಮೊದಲನೇ ದಿನ, ನಿಮ್ಮೆಲ್ಲರಿಗೂ ವರ್ಷದ ಮೊದಲನೇ ದಿನದ ಆರ್ಥಿಕ ಶುಭಾಶಯಗಳು. ಸೊ ನೀವು ಲಾಸ್ಟ್ ಇಯರ್ ಏನೆಲ್ಲ ಅಚೀವ್ ಮಾಡೋದಕ್ಕಾಗಿಲ್ಲ ಅಲ್ವಾ, ಸೊ ಇನ್ನು ಈ ಒಂದು ವರ್ಷ ಫುಲ್ ಡೇ ನಿಮಗೆ ಟೈಮ್ ಇದೆ. ಸೊ ನೀವು ಆದಷ್ಟು ನೀವು ಅಂದ್ಕೊಂಡಿರುವಂಥ ಆಸೆಗಳೆಲ್ಲನೂ ನೆರವೇರಲಿ. ಯಾವಾಗಲೂ ನಾವು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮನಸ್ಥಿತಿ ಆಗಿರ್ಬೋದು, ಮನೆ ಸ್ಥಿತಿ ಪರಿಸ್ಥಿತಿಗೆ ಹೊಂದ್ಕೊಂಡು ನಾವು ಹೇಗಿರ್ತೀವಿ ಹ್ಯಾಪಿಯಾಗಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿದ್ರೇ ಎಲ್ಲ. ಸೊ ಹಾಗಾಗಿ ಪರಿಸ್ಥಿತಿ ಜೊತೆಗೆ ಹೊಂದ್ಕೊಂಡು ಹೋಗೋದು ನೀವೇ. ಸೊ ನೀವು ಚೆನ್ನಾಗಿದ್ದರೆ ಎಲ್ಲ ಅಲ್ವಾ. ಸೊ ಹಾಗಾಗಿ ನೀವು ನೆಮ್ಮದಿನ ಆದಷ್ಟು ನೀವು ನಿಮ್ಮ ಕೈಯಲ್ಲೇ ಇಟ್ಕೊಂಡಿದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು 6 o'clock ಆಯಿತು, ಅಂಗಡಿ ಕೂಡ ಓಪನ್ ಆಗಿದೆ. ಇವಾಗ ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡಿದ್ದಾಯಿತು. ಸೊ ಇವತ್ತಿನ ಒಂದು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಪೀಸ್ಫುಲ್ ಆಗಿನೇ ಇತ್ತು. ಈ ರೀತಿ ಹೆಣ್ಮಕ್ಳು ಮಾರ್ನಿಂಗ್ ಎದ್ದು ಮನೆ ಕ್ಲೀನಿಂಗ್ನ ಮಾಡಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದ್ರಿಂದ ಮನೆಯಲ್ಲಿ ಕೂಡ ಒಂಥರ ಪಾಸಿಟಿವ್ ಎನರ್ಜಿ ಕೂಡಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ಇವಾಗ ಚಳಿಗಾಲ ಆಗಿರೋದ್ರಿಂದ ಬೆಳಗಾಗೋದು ಅಥವಾ ಬಿಸಿಲು ಬೀಳೋದು ಸ್ವಲ್ಪ ಲೇಟನೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ವ್ಯೂ ಯಾವ ರೀತಿ ಇದೆ ಅಂತ, ಮಂಜು ಕವಿದ ವಾತಾವರಣ. ಸೊ ತುಂಬಾ ಚಳಿ. ಸೊ ಈ ರೀತಿ ಮೂಮೆಂಟ್ಸ್ಗಳನ್ನು ಕಾಲಕ್ಕೆ ತಕ್ಕಂತೆ ಬದಲಾಗಲೇಬೇಕು. ನಾವು ಹೇಗೆ ಕಾಲದ ಜೊತೆಗೆ ಹೊಂದ್ಕೊಂಡು ಹೋಗ್ತೀವಲ್ವ, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಸೊ ಪ್ರಕೃತಿನೇ ಚೇಂಜ್ ಆಗ್ತಿರುವಾಗ ಈ ಒಂದು ಆಸೆನ ತುಂಬಿರುವಂಥ ಮನುಷ್ಯ ಚೇಂಜ್ ಆಗೋದು ಯಾವ ಲೆಕ್ಕ ಅಲ್ವಾ. ಸೊ ಹಾಗಾಗಿ ಬೇರೆಯವರಿಂದ ಏನನ್ನು ಎಕ್ಸೆಪ್ಟ್ ಮಾಡ್ದೇನೆ, ನಿಮ್ಮನ್ನ ನಂಬಿರೋರನ್ನ ನೀವು ಕೇರ್ಲೆಸ್ ಮಾಡ್ದೇನೆ ತುಂಬಾ ಚೆನ್ನಾಗಿ ಎಲ್ಲರ ಜೊತೆಗೂ ಹೊಂದ್ಕೊಂಡಿರುವಂಥ ಮನಸ್ಥಿತಿನ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಮಾರ್ನಿಂಗ್ ಇವತ್ತು ನಮ್ಮ ರಾಯಚೂರು ಸ್ಪೆಷಲ್ ಮಂಡಾಳ ಒಗ್ಗರಣೆ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಗೆ ಜೇನುತುಪ್ಪನ ಸೇರಿಸಿ ಕುಡಿತೀನಿ. ಈ ರೀತಿ ಕುಡಿಯೋದ್ರಿಂದ ಡೈಜೆಸ್ಟ್ ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ನಮ್ಮ ಬಾಡಿಯಲ್ಲಿರುವಂತಹ ಏನಾದರೂ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಇರುತ್ತಲ್ವ, ಅಂದರೆ ನೀವು ಎಕ್ಸಸೈಸ್ನ ಮಾಡ್ದೇ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡವರು ಈ ರೀತಿ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಜೇನುತುಪ್ಪ, ಬಿಸಿನೀರು ಹಾಗೆ ನಿಂಬೆಹಣ್ಣನ್ನು ಸೇರಿಸಿ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಫ್ಯಾಟ್ ಬೇಗನೆ ರಿಲೀಸ್ ಆಗುತ್ತೆ. ಡೈಜೆಸ್ಟ್ ಪ್ರಾಬ್ಲಮ್ ಇದ್ದವರು ಕೂಡ ಕುಡಿಬೋದು, ಹೆಲ್ತಿಗೆ ತುಂಬಾ ಒಳ್ಳೆಯದು. ಅಂದರೆ ನೀವು ಸಾಲ್ಟ್, ನಿಂಬೆಹಣ್ಣು, ಬಿಸಿನೀರನ್ನು ಕುಡಿದ್ರೆ ಡೈಜೆಸ್ಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಕ್ಯೂರ್ ಆಗುತ್ತೆ. ಸೊ ಕೆಲವೊಬ್ಬರು ರಿಕ್ವೆಸ್ಟನ್ನು ಮಾಡಿದ್ರಿ, ಶೇಂಗಾ ಹೋಳಿಗೆನ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಮಾಡೋದು, ಫಸ್ಟ್ ಟೈಮ್ ಮಾಡ್ತಾ ಇದ್ವಿ, ಏನಾದರೂ ಟಿಪ್ಸ್ ಇದ್ದರೆ ತಿಳಿಸಿ ಅಂತ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ಶೇಂಗಾ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನೀವು ಕೂಡ ಪರ್ಫೆಕ್ಟ್ ಆಗಿ ಫಸ್ಟ್ ಟೈಮ್ ಮಾಡೋರು ಕೂಡ ಶೇಂಗಾ ಹೋಳಿಗೆನ ನೀವು ಮಾಡ್ಕೊಳ್ಬೋದು. ಸೊ ಬನ್ನಿ ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬರೋಣ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ನೋಡ್ತಾ ಇರ್ಬೋದು, ಇಲ್ಲಿ ಶೇಂಗಾನ ನೀವು ನೀಟಾಗಿ ಒಂದ್ಸರಿ ಅದರಲ್ಲಿರ್ತಕ್ಕಂಥ ಕಲ್ಲಾಗಿರ್ಬೋದು ಅಥವಾ ಕೆಟ್ಟಿರುವಂಥ ಶೇಂಗಾನ ಸಪ್ರೇಟ್ ಮಾಡಿ ತೆಗೆದುಕೊಳ್ಳಿ. ನಂತರ ಇಲ್ಲಿ ತೋರಿಸ್ತಾ ಇದೆ ನೋಡಿ, 1 ಕಪ್ಪನ್ನು ನಾನಿಲ್ಲಿ ಮೆಜರ್ಮೆಂಟ್ ಆಗಿ ತೊಗೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿರ್ತಕ್ಕಂಥ ಯಾವ ಕಪ್ ಆದರೂ ಅಳತೆಗೆ ತೊಗೊಳ್ಬೋದು. ಓಕೆನಾ. ಸೊ ನಾನು ಈ ಬೌಲಿಂದ 3 ಬೌಲಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಸೊ ರೋಸ್ಟ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, ನೀವು ಐ ಫ್ಲೇಮಲ್ಲಿ ಇಟ್ಟು ಈ ಶೇಂಗಾನ ಫ್ರೈ ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ. ಆವಾಗ ಈ ಶೇಂಗಾ ಹೋಳಿಗೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ, ಸೀದೋಗಿರೋ ಸ್ಮೆಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕೈ ಆಡಿಸ್ತಾನೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಇವಾಗ ಶೇಂಗಾ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಓಕೆನಾ. ಸ್ವಲ್ಪ ತಣ್ಣಗಾದ ನಂತರ ಈ ಶೇಂಗಾ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಬೇಕು. ಶೇಂಗಾ ಸಿಪ್ಪೆನ ನೀವು ಕಂಪ್ಲೀಟಾಗಿ ರಿಮೂವ್ ಮಾಡೋ ಹಾಗಿಲ್ಲ. ಸೊ ನೀವು ಪ್ಲೇಟಲ್ಲಿ ಹಾಕಿ ರಿಮೂವ್ ಮಾಡ್ತಾ ಇದ್ರೆ ಮನೆಯೆಲ್ಲ ಹರಡ್ತಾ ಇರುತ್ತೆ ಇದರ ಸಿಪ್ಪೆ. ಸೊ ಒಂದು ಬಟ್ಟೆ ಬ್ಯಾಗ್ ಅಥವಾ ಈ ರೀತಿ ಚಿಕ್ಕ ಕರ್ಚಿಪ್ನಲ್ಲಿ ಈ ಶೇಂಗಾನ ಹಾಕಿ ಈ ರೀತಿ 1-2 ಸರಿ ಟ್ಯಾಪ್ ಮಾಡಿಬಿಟ್ಟು ನಂತರ ಈ ರೀತಿ ರಬ್ ಮಾಡಿ ಇದನ್ನು ಓಪನ್ ಮಾಡಿದರೆ ನೀಟಾಗಿ ಸಿಪ್ಪೆ ಎಲ್ಲನೂ ರಿಮೂವ್ ಆಗಿರುತ್ತೆ. ನಂತರ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಜಸ್ಟ್ ಇದನ್ನು ತೆಗೆದುಕೊಂಡ್ರೆ ಆಯಿತು, ಸಿಪ್ಪೆ ಎಲ್ಲನೂ ಸಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ 50% ಅಷ್ಟೇ ಶೇಂಗಾ ಸಿಪ್ಪೆ ರಿಮೂವ್ ಆಗಿರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಶೇಂಗಾ ಹೋಳಿಗೆ ಜಾಸ್ತಿ ಆಯಿಲನ್ನು ಬಿಟ್ಕೊಳ್ಳೋದಿಲ್ಲ. ನೀವು ಕಂಪ್ಲೀಟಾಗಿ ಸಿಪ್ಪೆನ ತೆಗೆದುಬಿಟ್ರೆ ಶೇಂಗಾ ಹೋಳಿಗೆ ಸುಡುವಾಗನೇ ನೀವು ಆಯಿಲ್ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಅರ್ಧ ಸಿಪ್ಪೆನ ತೆಗೆದುಕೊಳ್ಳಿ, ಅರ್ಧನ ಹಾಗೇನೆ ಇರಲಿ. ಓಕೆನಾ. ಸೊ ಇವಾಗ ಈ ಶೇಂಗಾ ರೆಡಿಯಾಗಿದೆ. ಇದಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ.
ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಅದೇ ಕಪ್ನಲ್ಲಿ 3 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಇವಾಗ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಈ ಶೇಂಗಾ ಹೋಳಿಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆನಾ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದೆಲ್ಲವನ್ನು ಒಂದ್ಸರಿ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ನಾದಿ ತಗೊಳ್ಬೇಕಾಗತ್ತೆ. ಜಾಸ್ತಿ ಹಾರ್ಡ್ನು ಬೇಡ, ಜಾಸ್ತಿ ಸ್ಮೂತ್ನು ಬೇಡ. ಸೊ ಈ ರೀತಿ ಇರಬೇಕು ಮೀಡಿಯಮ್ ಆಗಿ. ಸೊ ನೋಡ್ತಾ ಇರ್ಬೋದು ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. ಸೊ ಇವಾಗ ಇದನ್ನ 10 ಮಿನಿಟ್ಸ್ ವರೆಗೂ ರೆಸ್ಟ್ ಮಾಡಲು ಬಿಡಬೇಕು. ಇದರಲ್ಲಿ ನಾವು ಸೋಜಿನ ಯೂಸ್ ಮಾಡಿರೋದ್ರಿಂದ ಇದು ನೆನಿಬೇಕು. ಸೊ ಹಾಗಾಗಿ ಇದನ್ನ 10 ಮಿನಿಟ್ಸ್ ವರೆಗೂ ರೆಸ್ಟ್ ಮಾಡಲು ಬಿಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಹಿಟ್ಟು ರೆಡಿ ಆಗಿದೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ನೆನೆಯಲು ಬಿಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಬೇಕಾದಂತ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಶೇಂಗಾನ ನಾವಿಲ್ಲಿ 3 ಕಪ್ನಷ್ಟು ತಗೊಂಡಿರೋದ್ರಿಂದ 2 ಕಪ್ನಷ್ಟು ಬೆಲ್ಲನ ಹಾಕೊಳ್ಬೇಕಾಗತ್ತೆ. ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ 2.5 ತಗೊಳ್ಳಿ ಅಷ್ಟೇನೆ, 3 ಹಾಕೋದಕ್ಕೆ ಹೋಗಬೇಡಿ. ಈ ಶೇಂಗಾ ಹೋಳಿಗೆ ಜಾಸ್ತಿ ಐಲನ್ನ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಫ್ಲೇವರ್ಗೋಸ್ಕರ 1-2 ಏಲಕ್ಕಿನ ಸಿಪ್ಪೆ ಬಿಡಿಸಿ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಪೌಡರ್ ಮಾಡಿ ತಗೊಳ್ಬೇಕು. ಈ ಪೌಡರ್ ಕೂಡ ಮಾಡ್ಕೊಳ್ಳುವಾಗ ಜಾಸ್ತಿ ತರಿ ಇರಬಾರ್ದು. ಈ ರೀತಿ ಮಾಡೋದ್ರಿಂದನೂ ಕೂಡ ಈ ಒಂದು ಶೇಂಗಾ ಹೋಳಿಗೆ ನಾವು ತೀಡುವಾಗನೇ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಫಸ್ಟ್ ಟೈಮ್ ಮಾಡೋರಾಗಿದ್ರೆ ಇದನ್ನ ಒಂದು ಸ್ವಲ್ಪ ಅಗಲವಾಗಿರುವಂಥ ಜರಡಿಯಿಂದ ನೀವು ಜರಡಿ ಹಿಡ್ಕೊಂಡು ಕೂಡ ಈ ಒಂದು ಹೂರಣನ ರೆಡಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು 2-3 ಸರಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಷ್ಟು ರೆಡಿ ಆಗಿದೆ. ಸೊ ಜಾಸ್ತಿ ನುಣ್ಣಗೂ ಇಲ್ಲ, ಜಾಸ್ತಿ ಪುಡಿನೂ ಇಲ್ಲ. ಸೊ ಈ ರೀತಿ ಇದ್ರೆ ಸಾಕಾಗುತ್ತೆ. ಸೊ ದೊಡ್ಡ ಹರಳುಗಳು ಏನಾದರೂ ಇದ್ರೆ ನೀವು ಜರಡಿ ಹಿಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿನೀರು ಅಷ್ಟೇನೆ. ಜಾಸ್ತಿ ಬಿಸಿನೀರನ್ನು ಸೇರಿಸ್ಕೊಂಡ್ರೆ ಇದು ಹೂರ್ಣ ಎಲ್ಲನೂ ಹಾಳಾಗ್ಬಿಡುತ್ತೆ, ಬೆಲ್ಲ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಒಂದು ವೇಳೆ ನೀರು ಜಾಸ್ತಿ ಆದರೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇಲ್ಲಾಂದರೆ ಚಿರೋಟಿ ರವೆನ ನೀವು ಸ್ವಲ್ಪ ಫ್ರೈ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಹೂರಣ ಮತ್ತೆ ಗಟ್ಟಿಯಾಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು 1-2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಹದಕ್ಕೆ ಬಂದರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಸೊ ಇವಾಗ ನಿಮಗೆ ಯಾವ ಸೈಜ್ಗೆ ಹೋಳಿಗೆನ ಮಾಡ್ಕೊಳ್ತೀರಾ ಅದೇ ಸೈಜ್ಗೆ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಹೋಳಿಗೆ ಒಂದೇ ಸಮ ಬರುತ್ತಂತೇಳಿ ಅಷ್ಟೇನೆ. ಓಕೆನಾ. ಇವಾಗ ಹೂರ್ಣ ಕೂಡ ರೆಡಿ ಆಯ್ತು. ಈ ಕಡೆ ನೋಡ್ತಾ ಇರ್ಬೋದು ಹಿಟ್ಟು ಕೂಡ ಎಷ್ಟು ಸಾಫ್ಟ್ ಆಗಿ ನೆಂದಿದೆ ಅಂತ. ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಕೂಡ ಅಷ್ಟೇನೆ ಈ ರೀತಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ರೌಂಡ್ ಶೇಪ್ಗೆ ಮಾಡಿ ಇಟ್ಕೊಂಡ್ಬಿಡಿ. ಅವಾಗನೇ ನೀವು ನೀಟಾಗಿ ಇದನ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಒಂದೇ ಸೈಜ್ಗೆ ನಾನೆಲ್ಲ ಉಂಡೆನೂ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಪೂರಿ ಶೇಪ್ಗೆ ಇದನ್ನ ರೆಡಿ ಮಾಡಿಕೊಂಡು ನಂತರ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಶೇಂಗಾ ಬೆಲ್ಲದ ಹೂರ್ಣ ಅದನ್ನ ಕೂಡ ಈ ರೀತಿ ಇಟ್ಟು ಎಲ್ಲ ಕಡೆನೂ ನೀಟಾಗಿ ಫಿಲ್ ಮಾಡಬೇಕು. ಒಂದು ಸ್ವಲ್ಪ ಔಟ್ಸೈಡ್ ಬಂದ್ರೂ ಈ ಶೇಂಗಾ ಹೋಳಿಗೆ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಸೊ ಇದನ್ನ ನೀಟಾಗಿ ಈ ರೀತಿ ಫಿಲ್ ಮಾಡಿ ಇದನ್ನ ಒಂದು ಸ್ವಲ್ಪನೇ ಹಿಟ್ಟನ್ನು ಹಾಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಈ ಲಟ್ಟಿಸ್ಕೊಳ್ಬೇಕಾದ್ರೂ ನೀವು ತುಂಬಾನೇ ಕೇರ್ಫುಲ್ ಆಗಿ ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಹಿಟ್ಟನ್ನು ಹಾಕ್ತಾನೆ ಇದನ್ನ ಈ ರೀತಿಯಾಗಿ ಲಟ್ಟಿಸ್ಕೊಂಡು ತಗೊಳ್ಳಿ. ಲಟ್ಟಿಸ್ಕೊಂಡ ತಕ್ಷಣನೇ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಇಟ್ಟರೆ ಆಯಿಲೆಲ್ಲನೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಲಟ್ಟಿಸ್ಕೊಂಡ ತಕ್ಷಣ ಇನ್ನೊಬ್ಬರು ಹೆಲ್ಪ್ ಆದರೂ ತಗೊಳ್ಬೋದು, ಇಲ್ಲಾಂದರೆ ಆ ಕಡೆ ತವ ಕೂಡ ಬಿಸಿ ಮಾಡೋದಕ್ಕಿಟ್ಟು ನೀವು ಫ್ರೈ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಇಷ್ಟು ದಪ್ಪ ಅದಕ್ಕಿರಬೇಕು. ಜಾಸ್ತಿ ತೆಳುವಾಗಿದ್ರೆ ಈ ಶೇಂಗಾ ಹೋಳಿಗೆ ತಿನ್ನೋದಕ್ಕೇನೆ ಆಗಲ್ಲ, ತುಂಬಾನೇ ಹಾರ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನ ಒಂದು ಸ್ವಲ್ಪ ದಪ್ಪವಾಗಿನೇ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಈ ಕಡೆ ಅಂಚು ಕೂಡ ಕಾಯೋದಕ್ಕಿಟ್ಟಿದೆ. ತವ ಕಾದ ನಂತರ ಅದರ ಮೇಲ್ಗಡೆ ಇದನ್ನ ಹಾಕಿ ನೀಟಾಗಿ 2 ಕಡೆನೂ ಫ್ರೈ ಮಾಡ್ಕೊಳ್ಳೋದು. ಇದ್ರ ಮೇಲ್ಗಡೆ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಬೋದು, ಬಟ್ ಹಾಗೇನೂ ಕೂಡ ಮಾಡಿಕೊಂಡ್ರೆ ಇದು ತುಂಬ ದಿನದವರೆಗೆ ಡ್ರೈ ಆಗಿ ನೀಟಾಗಿರುತ್ತೆ. ಸೊ ನೀವು ತುಪ್ಪ ಬೆಣ್ಣೆ ಏನಾದರೂ ಹಚ್ಕೊಂಡ್ರೆ ಅವಾಗನೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಇದನ್ನು ಸ್ಟೋರ್ ಮಾಡ್ತೀರಾ ಅಂತಂದರೆ ಈ ರೀತಿನೇ ಡ್ರೈ ಆಗಿನೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು 2 ಕಡೆನೂ ಹೊಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ತಣ್ಣಗಾದ ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದರೆ ನಮ್ಮ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ
ಸವಿಯಲು ರೆಡಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಶೇಂಗಾ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು ಅಂತೇಳಿ. ಈ ಒಂದು ಕಂಪ್ಲೀಟ್ ಟಿಪ್ಸ್ಗಳನ್ನು ನೀವು ಕೂಡ ಒಂದ್ಸರಿ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಶೇಂಗಾ ಹೋಳಿಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸ್ಗಳನ್ನು ಯೂಸ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂತರ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಈ ರೆಸಿಪಿ ಎಲ್ಲನೂ ಮಾಡೋಷ್ಟರಲ್ಲಿ ಟೈಮ್ 4 o'clock ಆಗಿನೇ ಹೋಗಿತ್ತು. ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನೈಟ್ ಕೇಕ್ ಕಟ್ಟಿಂಗ್ನ ಮಾಡಲಿಲ್ಲ. ಸೊ ನಾವು ನ್ಯೂ ಇಯರ್ನ ಮುನ್ನನ ಬರ್ತ್ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು 3ನೇ ವರ್ಷದ ಮುನ್ನನ ಬರ್ತ್ಡೇ ಕೂಡ ಆಗಿತ್ತು. ಸೊ ನಿಮ್ಮ ಒಂದು ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಶಾರ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವರ್ಷದ ಮೊದಲೇ ದಿನ ಹೀಗಿತ್ತು. ಸೌಂಡ್ ಕಮ್ಮಿ ಬಂದ್ ಮಾಡಿ ಬಿಡು. ಸಾಂಗ್ ಹಚ್ಚು. ಯಾರನ್ನು ಕೊಡ್ರಿ, ಎಲ್ಲ ಕಾಯಿಗೆ ಅನ್ಕೊಂತ ನೋಡ್ರಿ, ಯಾರಾದ್ರೂ ತಿನ್ಸ್ರಿ. ಎಲ್ಲರಿಗೂ ಇಷ್ಟ. ಕೊಡ ಎಲ್ಲರಿಗೆ. ಕೊಡೋದಿಲ್ಲ ಇದೇನ ಹ್ಯಾಪಿ ನ್ಯೂ ಇಯರ್ ಆಲ್. ಬರವಲ್ಲ ಇನ್ನ ಎಲ್ಲೆಡು ಬಲಿನಿಗ